ನೀನ್ ಹೆಂಡತಿಯಾಗಿ ಸಿಗ್ಬೇಕು ಅಂತ ಅದನ್ನ ಆಕರ್ಕೆ ಬಂದು ಬೇಡ ಅಂತ 3 ವರ್ಷದಿಂದ ಇದ್ದೆ ಅಂತ ಇದು ಐಸಿಲ್ಲ. ಆಮೇಲೆ ತಲೆನೋವು ಬರುತ್ತಂತೆ. ತಿಂದಿಲ್ಲ ನಮ್ಮೂರು ಮೈಸೂರು. ಇದೊಂದು ಯೂಟ್ಯೂಬ್ ಪೇಮೆಂಟ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವರ್ ಯೂಟ್ಯೂಬ್ ಚಾನಲ್ ನಾಗು ಪ್ರಿಯ ಯೂಟ್ಯೂಬ್ ಚಾನಲ್. ಹಾ ಬರ, ನೀನು ಹೇಳು, ಬರ ಹಿಂಗೆ ಹೇಳ್ಸು, ಕೂರ್ಸು. ಹಾ ಕುಳಿ ಖುಷು ಇಲ್ಲಿ ನೋಡಿಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಊಟಕ್ಕೆ ಬಂದ್ರ ಎಲ್ಲಾರು ಅಲ್ಲಿ ಊಟ ಮಾಡಿ ಇರೋ. ಎಲ್ಲಿಗೆ ಹೋಗ್ತಾ ಇದೀವಿ? ಹಾಯ್. ಸೊ ನಾವೀಗ ಸ್ವಲ್ಪ ನಮ್ದು ವಿಡಿಯೋದು ಕ್ಲಾರಿಟಿ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಲೈಟ್ಸು ಮತ್ತು ಒಂದು ಗಿಂಬಲ್ ಎಲ್ಲ ತೊಗೊಬೇಕು. ಏನಕ್ಕೆ ನಮ್ಮ ಮನೆ ಸ್ವಲ್ಪ ಕತ್ಲು, ಕರೆಕ್ಟಾಗಿ ವಿಡಿಯೋ ಮಾಡೋಣ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಲೈಟ್ ಪರ್ಚೇಸ್ ಮಾಡೋಣ ಅಂತ. ಲೈಟ್ ಎಷ್ಟಾಗೋದು ಗೊತ್ತಿಲ್ಲ. ಅದಾದಮೇಲೆ ಒಂದು ಗಿಂಬಲ್ ಪರ್ಚೇಸ್ ಮಾಡಬೇಕು. ಲೊಕೇಶನ್ ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಹೋಗೋಣ ಬನ್ನಿ. ಸೊ ಇದು ನಮ್ಮದು ಯೂಟ್ಯೂಬ್ ಪೇಮೆಂಟಲ್ಲಿ ಇದನ್ನ ತೊಗೊಳ್ತಾ ಇದ್ದೀನಿ. ನಾವೀಗ ಕಾಫಿ ಕುಡ್ಕೊಂಡು ನಾಗೇಂದ್ರಂದು ಆಕ್ಸೆಸರೀಸ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಗುರುವಣ್ಣ ಬರ್ತೀನಿ. ಎಸ್ ಗುರುವಣ್ಣಂಗೆ ಕರೆದ್ವಿ. ಗುರುವಣ್ಣಂಗೆ ಸ್ವಲ್ಪ ಕೆಲಸ ಇದೆಯಂತೆ, ಸೊ ಅವ್ರು ಬರಲ್ಲ ಅಂತ ಹೇಳಿದ್ದಾರೆ. ನಾವಿಬ್ರು ಈಗ ಸಿಟಿಗೆ ಹೋಗ್ತಾ ಇದೀವಿ. ಹಾಗೇನೆ ನಾಗೇಂದ್ರ ಇವತ್ತು ನಂಗೆ ಗೊಂಬೆ ಕೊಡಿಸ್ತಾನೆ, ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತಾನೆ, ಆಮೇಲೆ ಇನ್ನೇನ್ ಕೊಡಿಸ್ತೀಯಾ? ಚಾಟ್ಸ್ ಇಲ್ಲ, ನಾನು ಚಾಟ್ಸ್ ತಿನ್ನಲ್ಲ ಗೈಸ್, ನೀವು ತಿನ್ಬೇಡಿ. ಆಮೇಲೆ ಇನ್ನೇನ್ ಕೊಡಿಸ್ತಿ? ಮೈಸೂರ್ ಸಿಲ್ಕ್ ಕೊಡಿಸ್ತೀನಿ ಅಂದಿದ್ದಾನೆ. ಹಾಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ ಗೈಸ್, ಅದನ್ನ ಕೊಡಿಸ್ತೀನಿ ಅಂದಿದ್ದಾನೆ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್. ಮೈ ಹಸ್ಬೆಂಡ್. ಸ್ಮಾಲ್ ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದೆ. ಅಂಡ್ ಇವತ್ತು ಚಾಮುಂಡಿ ಹಬ್ಬ, ಹಾಗಾಗಿ ಮೈಸೂರಲ್ಲಿ ಎಲ್ಲ ಕಡೆ ಚಿಕನ್ ಪ್ರಿಪೇರ್ ಮಾಡ್ತಾರೆ. ನಾನು ಇವತ್ತು ಫಸ್ಟ್ ಟೈಮ್ ಮಟನ್ ಮಾಡಿದೆ ಮನೆಯಲ್ಲಿ. ಮಟನ್ ಸಾಂಬಾರ್ ಮಾಡಿದೆ ಅಂಡ್ ಚಿಕನ್ ಬಿರಿಯಾನಿ ಮಾಡಿದೆ, ಪೆಪ್ಪರ್ ಚಿಕನ್ ಮಾಡಿದೆ. ನಾಗೇಂದ್ರ ಪೆಪ್ಪರ್ ಚಿಕನ್ ತಿಂದಿಲ್ಲ. ಹಬ್ಬದ ಪ್ರಯುಕ್ತ ಇಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ, ಸ್ವಲ್ಪ ಬೇಗನೆ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ಇಲ್ಲಿ ಲೈಟ್ ನೋಡಕ್ ಬಂದಿದೀವಿ. ಅವತ್ತು ಅಣ್ಣ ಕ್ಯಾಮ್ರಾ ತಗೊಂಡ್ರಲ್ಲ, ಅಲ್ಲಿಗೆ ಬಂದಿದೀವಿ. ಮತ್ತೆ ಇದು ತಗೋತಿದ್ಯಾ? ಮತ್ತೆ ಇನ್ನೊಂದು ಕಮ್ಮಿ ಇತ್ತು, ಅದನ್ನ ತಗೊಳಕ ಬಂದೆ. ಓಕೆ, ಇದು ಜಾಸ್ತಿ 14,000 ಅಂತ. ಇದು ಕ್ಯಾಮ್ರಾಗೆ ವಿತ್ ವಾರಂಟಿ ಬರುತ್ತೆ. ವಾರಂಟಿ ಬರುತ್ತೆ. ತಗೊಳಲ್ವಾ? ಇದು ಇಲ್ಲಿ ಸ್ಟಾಕ್ ಇಲ್ಲ. ಇದು 7,500 ಅಂತ ಇತ್ತು, ಅದು ನೋಡುತ್ತಾ ಇದೆ. ಈ ಸ್ಟಾಕ್ ಇಲ್ಲ. ಇನ್ನು ಮುಂದೆ ಇನ್ನೊಂದು ಕಡೆ ಎಲ್ಲ ಶಾಪ್ ಇದೆ, ಎಲ್ಲ ಚೆಕ್ ಮಾಡ್ತೀನಿ. ಅಲ್ಲಿದ್ರೆ ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ದಿನ ಮಾಡಬೇಕು. ಸೊ ಈಗ ಗಿಂಬಲ್ ನೋಡ್ಕೋಣ ಬನ್ನಿ. ಎಲ್ಲಿ? ನಂಗೆ ಪಾನಿಪುರಿ ನಾ ಹೇಳಿದ್ನಲ್ಲ, ಐಟಮ್ ಎಲ್ಲ ತಗೊಂಡ್ಮೇಲೆ ಪಾನಿಪುರಿ, ಗೋಬಿ, ಐಸ್ ಕ್ರೀಮ್ ಎಲ್ಲ ಆಮೇಲೆ. ಈಗಂತೂ ಏನಿಲ್ಲ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಈಗ ಓಪನ್ ಆಗಿಲ್ಲ. ಈಗ ಈ ಕೆಫೆನ ತೋರಿಸ್ತೀವಿ ಬನ್ನಿ ಅಂತ ಒಂದು. ನವಿಲುನ ಅಲ್ಲ? 3 ವರ್ಷ ಈ ಕೆಫೆ ನವಿಲುನ ಅಲ್ವಾ? ಲಾಗ್ ಮಾಡ್ತಾ ಇದ್ದೀನಿ. ನವಿಲುನ ಇದು 3 ವರ್ಷದಿಂದ ಇದೆ ಅಂತ ಇದು. ಸೊ ನಾನು ಇವತ್ತೇ ನೋಡ್ರಿ, ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿತ್ತು, ಮೈಸೂರಲ್ಲಿ ಇಟ್ಕೊಂಡು ನಂಗೆ ಗೊತ್ತಿತ್ತು, ನಾನು ನೋಡಿದ್ದೆ. ಏನ್ ಬೇಕು ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಂಗೇನ್ ಬೇಡ. ಮತ್ತೆ ಏನೇನಿದೆ? ಏನ್ ಕೊಡಿಸ್ತೀಯ ಹೇಳು. ಏನ್ ಬೇಕು ತಗೋ, ನಂಗೆ ಗೊತ್ತಿಲ್ಲ. ಗೈಸ್, ಇಲ್ಲಿ ಪ್ರಿಯಾ ಫುಲ್ ಬೋರ್ ಆಗ್ಬಿಟ್ಟಿದ್ದಾಳೆ. ಏನಕ್ಕೆ ಅಂತಂದ್ರೆ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಸ್ವೀಟೇನೆ. ಇವಳಿಗೆ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ವಂತೆ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ತಲೆನೋವು ಬರುತ್ತಂತೆ. ಮಕ ನೋಡಿ ಹೆಂಗಾಗಿದೆ. ಆಚೆ ಕರ್ಕೊಂಬಂದ್ರೆ ಗೋಬಿ, ಪಾನಿಪುರಿ, ಕಿಬಾಬು, ಆಮೇಲೆ ನಂಗೆ ಗೋಬಿ ಬೇಕು. ಗೋಬಿ ಬೇಕು. ಅರ್ಥ ಆಗಿಲ್ಲ ಅಂತ ಕೇಳ್ಕೊಳ್ರಿ. ಗೋಬಿ, ಅದು ಗೋಬಿ ಅಂದ್ರೆ ಗೋಬಿ ಅಂತ. ಕಿಬಾಬು, ಚಿಕನ್ ಬಿರಿಯಾನಿ ಎಲ್ಲ ಮನೇಲೇ ಇದೆ, ಎಲ್ಲ ಮಾಡಿದ್ದೀನಿ. ನಂಗೆ ನಾವು ಆಚೆ ಕರ್ಕೊಂಡ್ರೆ ಈ ತರ ಕೂಳೆ ಕೊಟ್ರೆ ಹೆಂಗ್ ಗಾಯ್ಸ್ ಹುಡುಗರು ಬದುಕೋದು? ಕಷ್ಟ ಜೀವನ. ದೇವ್ರ ಹತ್ರ ಹರ್ಸ್ಕೊಂಡಿದ್ದೆ, ನಾನೇ ನಿನ್ ಹೆಂಡತಿಯಾಗಿ ಸಿಗ್ಬೇಕು ಅಂತ. ಅನುಭವಿಸು. ಅದಾಗ ಕೇಳ್ಕೊಂಡಿದ್ದೆ. ನಾನು ಏನ್ ಕೇಳಿದೆ? ಅಯ್ಯಪ್ಪ, ದೇವತೆ. ಏನ್ ಕೇಳಿದೆ ಚಿನ್ನ? ದೇವತೆ. ಮನೆ ಕೇಳಿದ್ನ, ಸ್ಟಾರ್ ಕೇಳಿದ್ನ, ಗೋಲ್ಡ್ ಕೇಳಿದ್ನ, ಗೋಬಿ ಕೇಳಿದೆ ಅಷ್ಟೇ. ನನಗೆ ಡೇಟಿಗೆ ಕರ್ಕೊಂಡ್ ಬಂದಿದ್ದ ನೋಡಿ, ಇಲ್ಲಿ ಫ್ಲವರು ಅಂಡ್ ಎಸ್ಥೆಟಿಕ್ ಕೆಫೆಗೆ ಡೇಟಿಗೆ ಕರ್ಕೊಂಡ್ ಬಂದಿದ್ಯಾ? ಅಲ್ಲ, ಮಿಸ್ ಆಗಿ ಆಗಿರೋ ಡೇಟ್ ಇದು. ರ್ಯಾಂಡಮ್ ಡೇಟ್ ಅಂತೀಯಾ?
ಹೋಗ್ತಾ ಇದ್ದು. ನಾನು ಹಂಗೂ ಒಂದೇ ಅಲ್ಲಿ ಮುಂದೆ ಹೋಗ್ತಾ ನಂಗೆ ಇಲ್ಲಿ ಕರ್ಕೊಂಡು ಹೋಗು ಅಂತ ನೋಡಿ. ಅಷ್ಟೊತ್ತಿಗೆ ಒಬ್ರು ಹಾಯ್ ಮಾಡಿದ್ರು ಎಂಟ್ರ್ ಆಗ್ಬೋದು. ಗೈಸ್ ಕೆಫೆಚುನ ನಾವು ಕಾಫಿ ತೊಗೊಂಡು ಅದನ್ನ ಮಿಕ್ಸ್ ಮಾಡು ಅಂತಂದ್ರೆ ಅಲ್ಲಿ ಮೇಲ್ಗಡೆ ಇದ್ದಿದ್ದು ಕಾಫಿನೆಲ್ಲ ಹಂಗೆ ಎತ್ಕೊಳ್ಬೇಕು ತಿನ್ಬಿಟ್ಲು. ನಿಮ್ಗೆ ಇನ್ನೊಂದು ಗೊತ್ತಾ, ನಾವು ಎಲ್ಲೇ ಹೋದ್ರು ಇವ್ಳು ತೊಗೊಳ್ಳೋ ಫುಡ್ಡು ಇವ್ಳು ತೊಗೊಳ್ಳೋ ಅಂತ ಏನೋ ಡ್ರಿಂಕಲ್ಲಿ ಏನು ತೊಗೊಳಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ವಿಚಿತ್ರವಾಗಿರೋ ಡ್ರಿಂಕ್ ಆರ್ಡ್ರ್ ಮಾಡ್ತಾಳೆ, ವಿಚಿತ್ರವಾಗಿರೋ ಫುಡ್ಗಳು ಆರ್ಡ್ರ್ ಮಾಡ್ತಾಳೆ, ಟೇಸ್ಟೇ ಮಾಡೋಕ್ಕಾಗಲ್ಲ. ನಮ್ಗೆ ಏನಂದ್ರೆ ಎಲ್ಲೇ ಹೋದ್ರು ಒಂದು ಕಾಫಿ ಕುಡಿಬೋದು, ಅದು ಬಿಟ್ಟರೆ ಒಂದು ಬಿರಿಯಾನಿ ತಿನ್ಬೋದು ಖುಷಿಯಾಗಿ. ಇವಳು ತಗೊಳ್ಳೋ ಫುಡ್ಡು ಯಪ್ಪ ಶಿವ, ನೀನು ತಗೊಳ್ಳೋ ಫುಡ್ಗಳು ಹೆಸರು ಹೇಳ್ಬಿಟ್ಟಿದ್ದೀನಿ. ಟೇಸ್ಟೇ ಇಲ್ಲ ಗೈಸ್. ನಂದು ಇದೇನು ಗೊತ್ತಾ, ಎಲ್ಲಾದ್ರೂ ಹೋದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂತ ನನ್ನ ಥಾಟ್ ಅಷ್ಟೇ. ಬಟ್ ಸಮ್ಟೈಮ್ಸ್ ಇಟ್ ಟರ್ನ್ಸ್ ಔಟ್ ಟು ಬಿ ಗುಡ್. ಕೆಲವೊಂದ್ಸಲ ಸತ್ಯವಾಗ್ಲೂ ನಾವು ಜೊತೆಲಿ ಹೋಗಿರೋರೆಲ್ಲನೂ ಅದನ್ನ ಬಾಕರ್ಕೆ ಬಂದು ಬೇಡ ಅಂತ ಅನ್ಬೇಕು ಅಂಥದ್ನೇ ಆರ್ಡರ್ ಮಾಡಿ ತಗೊಳ್ಳೋದವ್ರು. ನಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು? ನಮ್ಮೂರು ಮೈಸೂರು, ನೋಡಿ ಯಾವ ಊರು ಅಂದ್ರೆ ಸಿರ್ಸಿ ಏನು, ನಮ್ಮೂರು ಶಿರ್ಸಿ. ಸೊ ಈಗ ಗಿಬಲ್ ಪರ್ಚೇಸ್ ಮಾಡಿದ್ವಿ, ಇದನ್ನ ಮನೆಗೆ ಅನ್ಬಾಕ್ಸ್ ಮಾಡಬೇಕು. ಮನೆಗೆ ಹೋದ್ಮೇಲೆ ಓಪನ್ ಮಾಡಬೇಕು. ಮನೆಗೆ ಹೋಗಿ ಪೂಜೆ ಮಾಡಿ ಓಪನ್ ಮಾಡೋದ ಇವತ್ತು ಸ್ಪೆಷಲ್. ನಾರ್ಮಲ್ ಆಗಿ ಓಪನ್ ಮಾಡ್ತೀವಿ ಬೈಕಾ ಯಾವ ಥರ ಇತ್ತು. ಸೊ ಈಗ ಇದಾದ್ಮೇಲೆ ಇನ್ನೊಂದು ಪರ್ಚೇಸ್ ಮಾಡಬೇಕು, ಸ್ಟಿಕ್ ಲೈಟ್ ಪರ್ಚೇಸ್ ಮಾಡಬೇಕು. ಬಟ್ ಇಲ್ಲೆಲ್ಲೂ ಲೈಟ್ ಇಲ್ಲ. ಯಾವುದು ಗೈಸ್ ಈಗ ಪ್ರಿಯಾ ಪೇ ಮಾಡೋದು 1 ಅವರ್ ಚಾರ್ಜ್ ಮಾಡ್ಬೇಕಾ? ಪೇ ಆಯ್ತಾ? ನನ್ನ ಕೈಲೇ ಪೇ ಮಾಡಿಸ್ಬಿಟ್ಟಲ್ಲ. ಹ್ಯಾಪಿನ ಪೇ ಮಾಡಿದ್ದಕ್ಕೆ ಈಗ ಪ್ರಿಯಾ ನಂಗೆ ಕೊಡಿಸ್ತಾರೆ ಇವೆಲ್ಲ ವಿಡಿಯೋ ಚೆನ್ನಾಗಿ ಬರಲಿ ಅಂತ. ಅದ್ರ ಜೊತೆಗೆ ಒಂದು ಪಾಂಡ ಬೇರೆ ತೊಗೊಂಡಿದ್ದಾಳೆ. ಏನಕ್ಕೆ ಪ್ರಿಯಾ ಇದು? ನನಗೆ ಗಿಂಬಲ್ ಕೊಡ್ಸಿಲ್ವಾ? ಇದು ಲೈಟರ್ ಮಾಡ್ಕೊಂಡು ಕೂತದೆ ಎಲ್ಲ ರಾತ್ರಿ ನೋಡ್ಕೊಂಡು. ಎಲ್ಲ ಆನ್ ಆಗ್ತಿಲ್ಲ. ಸರಿ ಚೆನ್ನಾಗಿದೆ ಒಂಥರ ಕಲ್ಕಲರು. ಇಟ್ಕೋತೀನಿ ಅದು ಇಟ್ಕೋತೀನಿ. ಓಹೋ ವಿಡಿಯೋಗೋಸ್ಕರ ಇಟ್ಕೋತೀನಿ ಅಂತ. ಥ್ಯಾಂಕ್ ಗಾಡ್ ನಾನು ವಿಡಿಯೋ ಆನ್ ಮಾಡಿದ್ದೆ. ಲೇ ವಿಡಿಯೋಗೋಸ್ಕರ ಅಲ್ಲ, ಬಾಕಿ ಟೈಮಲ್ಲಿ ನಾನು ಹಿಡ್ಕೊಂಡು ಸಾಯ್ತಾ ಅಲ್ಲ ಗಾಡಿ ಎಲ್ಲರಿಗೂ ಗೊತ್ತಿರುತ್ತೆ. ಗಾಡಿ ಓಡಿಸ್ತಿತ್ತಲ್ಲ ಅದಕ್ಕೆ ಇಟ್ಕೊಂಡ್ರಲ್ಲ ನೋಡಿ. ಎಲ್ಲೋ ಗೌಪ್ಯವಾದ ಜಾಗ ಕರ್ಕೊಂಡ್ಬಂದಿ. ಗೋಪ್ಯವಾದ ಜಾಗ ಅಲ್ಲ ಇದು. ಲೈಟ್ಸ್ ನ ಈಗ ಪರ್ಚೇಸ್ ಮಾಡ್ತೀವಿ. 7,000 ಜೋರಾಗಿ ಮಾತಾಡ ಪರವಾಗಿಲ್ಲ, ಏನು ಅನ್ನಲ್ಲ ಅವ್ರು. ನನಗೆ ಸುಸ್ತಾಯ್ತಾ? ಗಲ್ಗಲೆಲ್ಲ ತಿರುಗಿ ಸುಸ್ತಾಗ್ಬಿಡ್ತಂತ ಇವಳಿಗೆ. ಓ ಇಲ್ಲ ಆಫ್ ಮಾಡಿದ್ರೆ ಲೈಟ್ ಮಾತ್ರ ಆಫ್ ಅಂತನಾ? ಎಲ್ಲ ಗೊತ್ತಾಯ್ತಾ? ಏನ್ ನೋಡ್ಕೊಂಡಿದ್ಯಾ? ಚೆನ್ನಾಗಿದೆ ಗೈಸ್. ಬ್ಲಾಗ್ ತಗೋತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಇಷ್ಟ ಐಟಮ್ ಹಿಡ್ಕೊಂಡು ನಾಟಕ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಪ್ರತಿ ಸಲ ನಾನೇ ಹಿಡಿಯೋದು. ಆಹಾಲೇ ಫೈನಲಿ ನಾಗೇಂದ್ರ 2 ಐಟಮ್ ತಗೊಂಡ, ನಾನು ಗೊಂಬೆ ತಗೊಂಡಿ. ಸೊ ಈಗ ಇಷ್ಟು ತೊಗೊಂಡಿದ್ದೀವಿ. ಈಗ ಏನು ತೊಗೊಂಡಿದ್ದೀವಿ ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಓಪನ್ ಮಾಡೋಕ್ಕಾಗಲ್ಲ ಕ್ಲೀನಾಗಿ. ಆಲ್ರೆಡಿ ವಿಡಿಯೋದಲ್ಲೇ ತೋರಿಸಿದೀವಿ, ಇನ್ನೇನು ಮತ್ತೆ ಓಪನಿಂಗ್ ಮಾಡಿ ತೋರಿಸ್ತೀವಿ ಅದನ್ನ. ಲೈಟ್ ಆನ್ ಮಾಡಿ ತೋರಿಸ್ತೀನಿ. ನೋಡಿ ನೋಡಿ ಇಟ್ಕೋ, ಗಾಡಿ ತೆಗೆದ್ಬಿಡುವ. ಸ್ವಲ್ಪ ಗೊತ್ತಾಯ್ತಾ ನಿಮ್ಗೆ? ಗಾಡಿ ತೆಗೆದ್ಬಿಡುವ. ನೋಡ್. ಓ ಸರಿ, ಮತ್ತೆ ಹಿಂಗಾದ್ರೆ ಗೈಸ್ ನೀವು ಹಿಂದ್ಗಡೆ ಕೂತ್ಕೊಂಡ್ರೆ ಐಟಮ್ ಹಿಡ್ಕೊಬೇಕು ಹಿಡ್ಕೊಬಾರ್ದು. ಅದಕ್ಕೆ ಮುನ್ಸ್ಕೊಂಡು ಈ ತರ ಸೀನ್ ಕ್ರಿಯೇಟ್ ಮಾಡೋದು ಏನಕ್ಕಪ್ಪ? ಮಾತಾಡಿ. 9 ಗಂಟೆ ಟೈಮು. ಹಾ ಮನೇಲಿ ಕೂತ್ಕೊಂಡಿರೋ ಗುರುವಣ್ಣನ ಕರೆದು ಬಿಟ್ಟು ಕಾಫಿ ಕುಡಿಯೋಣ ಅಂತ ನಾಗೇಂದ್ರ ಫೋನ್ ಮಾಡಿರೋದು. ನಾನಂತೂ ಇವತ್ತು ಇಡೀ ದಿನದಲ್ಲಿ ಬರೀ ಬಿರಿಯಾನಿ ಅಷ್ಟೇ ತಿಂದಿದ್ದು ಗೈಸ್. ಅಲ್ಲ ಗಾಡಿ ಓಡಿಸೋರು ಈಗ ಕೂತ್ಕೊಳ್ಳೋಕಾಗತ್ತೆ ಹೇಳು? ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ದೊಡ್ಡದಾಗಿ ನಾನು ಕೆಲಸ ಹೋಗ್ಬಿಟ್ಟಿರೋ ಬಿಲ್ಡಪ್ ತಗೋರೋದು. ಈಗ ಇಲ್ಲಿ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಕಾಫಿ ತಗೊಂಡ್ಬಂದ್ರು. ಥ್ಯಾಂಕ್ ಯು ಬ್ರೋ. ಈ ದಿನ ಊರಿಗೆ ಹೋಗ್ತೀನಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತೀನಿ ನಾನು. ಹಿಂಗಾಸಿ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? ಹೇ ನಿನ್ನೇನು ಸ್ವಿಚ್ ಆಫ್ ಮಾಡ್ಕೊತೀನಿ, ನಿನ್ನ ನಂಬರ್ನ ಬ್ಲಾಕ್ ಮಾಡ್ತೀನಿ ನಾನು. See, I am playing a very big intelligent game. ಫುಲ್ ಜಾಲಿ ಜಿಗ್ 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 ಅಂತ ಏನ? ಫುಲ್ ಜಾಲಿ. ನಾನ್ ಸ್ವಿಚ್ ಆಫ್ ಮಾಡ್ಕೋತೀನಿ. ನಂಗೆ ಕಾಲ್ ಗಿಲ್ ಮಾಡೋದ್ ಮಾಡಬೇಡ ನೀನ್. 15 ದಿನ ನಾನೆಂತ ಗೇಮ್ ಚೇಂಜರ್ ಇರ್ಬೇಕು. ಓಕೆ, ನನಗೆ ಗೈಸ್ ಮದುವೆ ಆದ್ಮೇಲೆ ಸತ್ಯವಾಗ್ಲೂ ಹೆಂಡತಿ ತವ್ರ ಮನೆಗೆ ಹೋಗೋದನ್ನೇ ಕಾಯ್ತಾ ಇರ್ತಾರೆ. ಅದ್ರಂತ ಖುಷಿ ಇನ್ನೊಂದಿಲ್ಲ ಅಂತ. ಗೈಸ್ ನಾವೀಗ ತಂದಿರೋದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಸೊ ಬಾಕ್ಸ್ ಎಲ್ಲ ಓಪನ್ ಮಾಡಬೇಕು. ನೋಡಿದ್ದೀರ ತಾನೆ. ಈಗ ನಾನು ಫಸ್ಟು ಗಿಂಬಲ್ ಓಪನ್ ಮಾಡ್ತಾ ಇದ್ದೀನಿ. ಫಟಾಫಟ್ ಅಂತ ಓಪನ್ ಮಾಡು. 10:56. ಈಗ ನನ್ನ ಕೈಯಲ್ಲಿ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದ್ದಾನೆ.
ಬಂದಿದ್ದೆ 9:45 ಊಟ ಮಾಡಬೇಕಿತ್ತು. ವಾಲ್ಪೇಪರ್ ಅಲ್ಲಿ ಇರೋದು ಎರನ್ ಈಗರ್. ಇದು ಮ್ಯಾನ್ಯಲ್ ಅಲ್ಲ, ಮ್ಯಾನ್ಯಲ್. ಟೈಮ್ ಲ್ಯಾಪ್ಸು, ಫೇಸ್ ಟ್ರ್ಯಾಕಿಂಗು, ಕೊಲ್ಯಾಪ್ಸಿಬಲ್ಲು, ಇಷ್ಟು ಫೀಚರ್ಸ್ ಇದೆ. ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಗಿಂಬಲ್ ಬೇಕಂದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಕತ್ಕೊಂಡ್ಬರ್ತಲ್ಲ ಆ ಟೈಮ್ ಲ್ಯಾಬ್ ಬೀಜ ಬರುತ್ತಾ, ದೊಡ್ಡ ಕಳ್ಳಿ. ಹಾಗೆ ಇದನ್ನ ನಾವು ಕಲರ್ ಚೇಂಜ್ ಮಾಡ್ಬೋದು. ವಾ ಸ್ವಾಮಿ, ಕಲರ್ ಚೇಂಜ್ ಮಾಡ್ಬೋದು ಗೈಸ್. ಸೊ ಇದು ಸ್ವಲ್ಪ ಔಟ್ಡೋರ್ ಶೂಟ್ ಮಾಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀವಿ. ನೆಕ್ಸ್ಟು ರೀಕ್ರಿಯೇಷನ್ ವೀಡಿಯೋಸ್ಗಳು ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ತಂದ್ರೆ ಇದನ್ನೆಲ್ಲ ಕನೆಕ್ಟ್ ಸಿ ಓಕೆ. ಬ್ರೈಟ್ನೆಸ್ ಜಾಸ್ತಿ, ಬ್ರೈಟ್ನೆಸ್ ಕಡಿಮೆ, ಆ್ಯಂಡ್ ಕಲರ್ ಚೇಂಜ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಓಕೆ, ಇಲ್ಲಿಂದ ಕಲರ್ ಚೇಂಜ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಫೆಕ್ಟ್ಸ್ಗೆ ಇದು ಲೈಟ್ನಿಂಗ್ ಎಫೆಕ್ಟ್. ಓಕೆ, ದಿಸ್ ಇಸ್ ಪಾರ್ಟಿ ಎಫೆಕ್ಟ್. ಇದು ಫ್ಲ್ಯಾಶ್, ಡಿಗ್ರ 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 ಸೌಂಡು. ಆದಷ್ಟು ಬೇಗ ನಾನು ಕಳ್ಕೊತೀನಿ. ಸೊ ಇದು ನಾವು ಇನ್ಮೇಲಿಂದ ಇಂಡೋರು ಔಟ್ಡೋರು ಎಲ್ಲ ಥರದ ಶೂಟ್ಸ್ಗೆ ಬಳಕೆ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡಿದ್ದೀವಿ. ನಾವು ಇದೇ ಥರ ಇನ್ನೂ ಹೆಚ್ಚಿನ ವಸ್ತುಗಳನ್ನು ತಗೊಳ್ಳಿ ಅಂತ ನನಗೆ ಆಶೀರ್ವದಿಸಿ. ಐಟಮ್ ತೋರಿಸ್ತೀನಿ ನಿಮಗೆ. ನನ್ನ ಪಾಂಡ, ಅದು ನಾವೇ ತೋರಿಸಿದ್ಯಾ? ಮತ್ತೆ ಸರಿ ತೋರಿಸು. ನನ್ನ ಬೇಬಿ ಪಾಂಡ. ಇದನ್ನ ಅನ್ಬಾಕ್ಸ್ ಮಾಡೋದು ಬೇಡವೇನು? ಹಾಂ ಮಾಡು. ಕುಂಗ್ ಪಾಂಡ. ಬೈ ದ ವೇ, ನನಗೆ ಎಲ್ಲ ಆ್ಯನಿಮಲ್ಸ್ ಇಷ್ಟ, ಆದರೆ ಈ ಥರ ಕ್ಯೂಟ್ ಆಗಿರಬೇಕು. ಸೊ ನನ್ನ ಹತ್ರ ಆ್ಯನಿಮಲ್ಸ್ದು ಗೊಂಬೆನೇ ಜಾಸ್ತಿ ಇರೋದು. ಇದು ನಾನು ಕಾಡಿ ಬೇಡಿ ತೆಗೆಸ್ಕೊಂಡಿರೋ ಗೊಂಬೆ. ಕಾಡಿ ಬೇಡಿ ಅಂತೇನಿಲ್ಲ, ಇದಕ್ಕೇನು ಹೆಸರು ಇಡಲಿ ಅಂತ ನೀವೇ ಸಜೆಸ್ಟ್ ಮಾಡಿ ಆಯಿತಾ? ಮಕ್ಕಳು ಈ ಥರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮ್ಮ ತಪ್ಪದೆ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಲೆವೆಲ್ ಸಿಗೋಣ. ಬಾಯ್ ಬಾಯ್.